ಉರುಗಲಾಂಛನ ಮೆರಗು ವರ್ಗ ಸ್ವರಗೆ ಸರಿವೋಲು ಹೊಂದಿದೆ. ಉರುಗಲಾಂಛನ ಮೆರಗು ವರ್ಗ ಅರ್ಥಸ್ವರ ಸಂಪನ್ನ ತೀರ್ಥಮಣಿ ಮಗುಡಮರ್ಥನಗ ಗುರೋಧರನಿ ಬುಡ ದಾರಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳು ಎಡಗಿರಲೆನಗೆ ತುಡುಕಿಲ್ದು ತರಯ ಗುರುವಂದೇ ಿರಲು ಶೌರಭಿ ರಣದಲ್ಲಿ ರೆಪಗಳ ವಧಿಸದ ಬಿಡುವರ ಭೀಷ್ಮ ಕುರುದ್ರೋಣಾದಿಗಳಿರಲು ಶೌರಭಿ ರಣದಲ್ಲಿ ರೆಪಗಳ ವಧಿಸದ ಬಿಡುವರ ಈ ಮಾವ ಶಕುನಿ ತಲೆಯ ಬೀಡದಿರುವದ ನೇತ್ರ ಕಾರಣ ಶಾಸ್ತ್ರಗಳನ್ನು ಬಿಡುವದ ಅರುಣದೋ ಶಾಸನ ಅವರನ್ನು ವಧಿಸದಿರುವದ ಅನುಜದೋಯ್ ಶಾಸನ ಅವರನ್ನು ವಧಿಸದಿರುವದ ಹೇಗಿರುವಲ್ಲಿ ಗೌರವೇಶ್ವರ ಸಾಟಿಗಿರುವರ ಸಾಟಿಗಿರುವರ ಗುರುಕುಲ ಸಂ ಮಾತರಧಿ ಜಲಭ ಬಿಡಧ ಶೌರ್ಯದಿ ಜೈತದರ ಕೆಲಸ ಮಾಡುತ್ತಾರೆ ಸಾಟಿಗಿರುವರ ಕೆಳಗಲ ಸರಿ ಸಾಟಿಗಿರುವರ ಪಿತಾಮಹ ಕುಮಾರ ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರ. ರಾಜಕೋಶಾದಲ್ಲಿ ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ನಮ್ಮಲ್ಲಿ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರ್ಧ ರಾಜ್ಯವನ್ನು ಕೇಳಲು ಆ ಶ್ರೀಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸುತ್ತಿರುವಂತೆ ನೋಡಿದ್ರ ಅವರ ಹಠಾಸ ಎಷ್ಟು ಮಟ್ಟಿಗಿರುವುದು? ಕುಮಾರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಹೇಳಿದ್ರಿ ತಾತ? ಯುದ್ಧವೇ ಯುದ್ಧ, ಅದಕ್ಕೆ ನಾನು ಸದಾ ಸಿದ್ಧ.
ಆದರೂ ನಾನು ದೀಕ್ಷಾಬದ್ಧ. ನನ್ನ ಬಳಿಯಲ್ಲಿ 11 ಔಷಧಿ ಸಾನ್ಯ ಇರುವುದು ತಾತ. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮಡಿದಾದ ಕಾಲಿಗೆ ಸಿಕ್ಕಿದ ಬಾಣ ಹಣ್ಣಿನಂತೆ ನಾಟ್ಯಗುಚ್ಚಾಗುವವರು ತಾತ. ಸಹೋದರ ದುಶ್ಯಾಸನ, ಅಗ್ರಜ, ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸುವ ಧರ್ಮ ಉಪದೇಶಕರಾರು. ಅಗ್ರಜ, ನಮ್ಮ ಅಂಗರಾಜನಾದ ವೀರ ಧೀರ ಶೂರ ನಮ್ಮ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕೆಣ್ಣದರಿಗೆ ಬೆಳೆದ ನಾವು ಆ ವಿಚಾರ ನಮಗೇಕೆ? ಕೌರವೇಶ್ವರ ನಾವ ಪುರುಷೋತ್ತಮರು ಬರುವಂತೆ ತೋರುತ್ತಿರುವುದು ಏನು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಆ ರಾಜಾದಿ ರಾಜ, ಅಮಿತ ಐಶ್ವರ್ಯ, ಸಿರಿ ಸಾಮ್ರಾಜ್ಯ, ಗಂಡು ಬೇರುಂಡ ಗುರು ಸಾರ್ವಭೌಮನಾಗಿರುವಾಗ ಹೋಗಲ್ಲನು ಪುರುಷೋತ್ತಮನೇ. ಬಂದವನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗುಡು ಕನಸಾರವಾಗಿ ಏ ದಾಸಿ ಪುತ್ರನ ಉಡುಗು ಜೋಬುರಿಯನ್ನು ಸರಿತರಂತೆ. ಎಷ್ಟೇ ಆಗಲಿ ಒಲ್ಲದ ಬುದ್ಧಿ ಎಲ್ಲಿ ತಾನೇ ಹೋದದ್ದು ಮಾವ? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಡಿಸಲು ಬರ್ತಿರಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅಂತರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳುತ್ತದೆ. ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯ ದಿನವೋ ಹೆಚ್ಚಿಗೆ ಸಿಗ್ತಾನಲ್ಲ. ಭೀಷ್ಮ ದ್ರೋಣಾದಿಗಳಿವಷ್ಟು ನಾವು ಹೇಳಲು ಸಾಧ್ಯವಿಲ್ಲ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವುದು ನಿನ್ನ ಕರ್ತವ್ಯ. ಇದನ್ನು ಸಮನಾಗಿದ್ದೇನೆ. ವಿದುರ, ಒದರದಿರಲ ವಿದುರ ಸದರಥಿ, ತುಡುಗೆ ಒದರದಿರಲ ವಿದುರ ಸದರಥಿ. ಒದರದಿರಲ ವಿದುರ ಸದರಥಿ, ತುಡುಗೆ ಒದರದಿರಲ ವಿದುರ ಸದರಥಿ. ನೆರದ ಸಮಯಲ್ಲಿ ಎದ್ದು ಕೆರೆದು ಕೌರವನ, ನೆರದ ಸಮಯಲ್ಲಿ ಎದ್ದು ಕೆರೆದು ಕೌರವನ ತುಡುಗ ಯಾತೊಡಗಿರಿದು ಕೊಲ್ವ ಕಟ್ಟಗೋಳು. ನುಡಿದ ಯಾತೊಡಗಿರಿದು ಕೊಲ್ವ ಕಟ್ಟಗೋಳು. ಒದರದಿರಲ ವಿದುರ ಸದರಥಿ, ತುಡುಗೆ ಒದರದಿರಲ ವಿದುರ ಸದರಥಿ. ತಪ್ಪಲಿಯ ಮಗನೇನು ಪರದೇಸಿ, ಎಪ್ಪಲಿಯ ಗರ್ಭವನ್ನು ಛೇದಿಸುವ ಕರದೆ. ತಪ್ಪಲಿಯ ಮಗನೇನು ಪರದೇಸಿ, ಎಪ್ಪಲಿಯ ಗರ್ಭವನ್ನು ಛೇದಿಸುವ ಕರದೆ. ಕಡುವೈರಿ ಪಾಂಡವರ ಪರವಹಿಸಿ ಜಮಖಂಡ ಮಲ್ಲ ಗುರು ದೊರೆಯ ಧಿಕ್ಕರಿಸೆ. ಕಡುವೈರಿ ಪಾಂಡವರ ಪರವಹಿಸಿ ಜಲಭಂಗ ಮಲ್ಲ ಗುರು ದೊರೆಯ ಧಿಕ್ಕರಿಸೆ, ದೊರೆಯ ಧಿಕ್ಕರಿಸೆ, ದೊರೆಯ ಧಿಕ್ಕರಿಸೆ. ಒದರದಿರಲ ವಿದುರ ಸದರಥಿ, ತುಡುಗಿ ಒದರದಿರಲ ವಿದುರ ಸದರಥಿ. ತೆರೆದ ಸಭೆಯಲ್ಲಿ ನಿಂತು ತೆರೆದು ಕೌರವನ, ತೆರೆದ ಸಭೆಯಲ್ಲಿ ನಿಂತು ತೆರೆದು ಕೌರವನ ತುಡುಗ ಯಾತೊಡ ಎರೆದು ಕೊಲ್ವ ಕಟ್ಟದೋಳು. ತುಡುಗ ಯಾತೊಡ ಎರೆದು ಕೊಲ್ವ ಕಟ್ಟದೋಳು. ಒದರದಿರಲ ವಿದುರ ಸದರಥಿ, ತುಡುಗಿ ಒದರದಿರಲ ವಿದುರ ಸದರಥಿ. ಸಕಲ ವೀರರಿಂದ ಪರಿವೃತವಾದ ಚಕ್ರವರ್ತಿಗೆ ದಾಸಿಪುತ್ರನ ನೀತಿ ವಚನವು ಸಾಕು, ಬಾಯಿ ಮುಚ್ಚು. ಸಹೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ಹಿರಿಯವರು ಪೂಜ್ಯರೆಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನ ಎಂಬುದನ್ನು ಅರಿಯದೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ಉತ್ತಮರನ್ನು ನನ್ನ ರಾಜಸಭೆಯನ್ನು ಬಿಟ್ಟು ವಿದುರ, ದುರಾತ್ಮರನಿಂದ ದ್ರೋಹಿಗಳ ಬಲವ ಮುರಿವೆ ನಿತ್ತಣ್ಣ. ದುರಾತ್ಮರನಿಂದ ದ್ರೋಹಿಗಳ ಬಲವ ಮುರಿವೆ ನಿತ್ತಣ್ಣ, ಬಲವ ಮುರಿವೆ
ಒದಗಿ ಮೆರವಾದ ಮರನ್ನ ಸೇವ ಕಡಿದು ಬರುವೆನ್ನ ಒದಗಿ ಮೆರವಾದ ಮರನ್ನ ಸೇವ ಕಡಿದು ಬರುವೆನ್ನ ದುರಾತ್ಮರನಿಗೆ ದ್ರೋಹಿಗಳ ಪದವ ಮುರಿವೆ ನೀಕ್ಷಣ ಪದವ ಮುರಿವೆ ನೀಕ್ಷಣ ಪದವ ಮುರಿವೆ ನೀಕ್ಷಣ ಈ ಕ್ಷಣ ಈ ಕ್ಷಣ ಸಹೋದರ ಅಣ್ಣನ ಆಜ್ಞೆ ಆಗಿರುವುದು ಕೂಡಲೇ ರಾಜ್ಯಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ನನ್ನ ಗದೆಯಿಂದ ಅನರ್ಥವಾದೀತು. ಎಚ್ಚರ. ತಿಳಿಸಿ ಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ದೂಡಿಸುವ ಸಾಮರ್ಥ್ಯ ಉಂಟಾಯಿತೆ. ಹಿಂದೆ ನೀನು ದ್ರೌಪದಿಯ ವಸ್ತ್ರಾಭರಣ ಮಾಡಿದ ಕಾಲದಲ್ಲಿ ಭೀಮಸೇನನು ಮಾಡಿದ್ದ ಪ್ರತಿಜ್ಞೆಗೆ ನಿನ್ನ ತೊಡೆಯನ್ನು ಪ್ರಾಯಿಸಿಕೊಳ್ಳುವಾಗ ನಿನ್ನನ್ನು ತಡೆಯಬೇಕಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಕೌರವೇಶ್ವರ. ಏನೀ ಮೂಢತನವು? ಪರಮ ಭಕ್ತನಾದ ವಿದುರನನ್ನು ಪರಿಹಾಸಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈತನು ಧನುಧಾರಿಯಾಗಿ ಈ ರಣರಂಗದಲ್ಲಿ ನಿಂತಿದ್ದರೆ ಈ 3 ಲೋಕದಲ್ಲಿ ಜಯಿಸುವ ವೀರರು ಶೂರರು ಯಾರಿರುವರು ಹೇಳು? ಕರ್ಣ, ಈ ವಿದುರನ ಗುಡ್ಡ ಬೆದರಿಗೆ ದೇಶ ಹೇಳುವನೇ ಕರ್ಣ. ಆಗಲ್ಲ ಕರ್ಣ, ಹೇಳುವನು ಕೇಳು. ತುರದೊಳ್ ಪಾರ್ಥನ ಶಿರವಂ ತರಡಿಗೆ ನುಡುಗನೆನುತ ಶಬದವನ್ನಾಯಿತೋ ಮಗೇಶ್ವರ ಕುವರನ ಮೆಚ್ಚಿಸಿ ಗದ ಮಗೇಶ್ವರ ಕುವರನ ಮೆಚ್ಚಿಸಿ ವರದಾಸವನಂತು ನಿನಗೆ ಸರಿಸ ಮರ್ಯಾರಿಗರೈ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು. ಆದರೆ ಇವನ ಒಂದಲ್ಪನ ಬಿಲ್ಲಿನಿಂದ ಆಗಬೇಕಾದ ಪ್ರಯೋಜನವೇನು ಕರ್ಣ? ಈಗೆಲ್ಲರೂ ಕೇಳಿರಿ. ದೂತನಾಗಿ ಬರ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎಂದು ನಮಸ್ಕರಿಸಿದ್ದೇ ಆದರೆ ಅಂಥವರು ಯಾರೇ ಆಗಿರಲಿ ನನ್ನ ರಾಜ್ಯಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗುವುದು ಎಚ್ಚರ. ಸಹೋದರ ದುಶಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರ ಪದ್ಯವನ್ನು ಸಿದ್ಧಪಡಿಸುವಂತೆ ತಿಳಿಸಿದ್ದಾರಲ್ಲ? ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ ಅದನ್ನು ತೆಗೆದುಕೊಂಡು ಬಾ. ತೆಗೆದುಕೋ ಅಗ್ರಜ. ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಧರ್ಮ ಕಾಂಡವ ಕರ್ಮ ಪಾರಿಮಾ ಧರ್ಮ ಕಾಂಡವ ಧರ್ಮ ಕಾಂಡವ ಕರ್ಮ ಪಾರಿಮಾ ಧರ್ಮ ಕಾಂಡವ ಧರ್ಮವೇ ಜಯವು ಕರ್ಮವೇ ಲಯವು ಧರ್ಮವೇ ಜಯವು ಕರ್ಮವೇ ಲಯವು ಮಾರ್ಮವನ್ನರಿದು ನಿನ್ನೆಲೆ ಕೈಯ ಮನುಜ ಮಾರ್ಮವನ್ನರಿದು ನಿನ್ನೆಲೆ ಕೈಯ ಮನುಜ ಧರ್ಮ ಕಾಂಡವ ಕರ್ಮ ಪಾಯಿಮಾ ಧರ್ಮ ಕಾಂಡವ ನಾನು ನನ್ನದು ಎಂಬ ಮಮಕಾರ ನಿನಗೇನೋ
ನಾನು ನನ್ನದು ಎಂಬ ಮಮಕಾರ ನಿನಗೇನು ಮಣ್ಣಿನಲೇ ಹುಟ್ಟಿ ಮನುಜ 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 ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಿನಲೇ ಹುಟ್ಟಿ ಮಣ್ಣಿನಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹ ಧರ್ಮ ಕಾಂಡಪ ಕರ್ಮ ಪಾಹಿ ಧರ್ಮ ಕಾಂಡಪ ಧರ್ಮ ಕಾಂಡಪ ಧರ್ಮ ಕಾಂಡವ ಆಹಾ ಈ ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಎದ್ದು ನಿಂತು ನಮಸ್ಕರಿಸಿದರು. ಈತನು ಮಾತ್ರ ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನನಗೆ ನಮಸ್ಕರಿಸುವಂತೆ ಮಾಡುವೆನು. ನಾಗರಿಕಳಾಗುವ ಯೋಗ ಮಾಡಿ ದುರ್ಯೋಧನನು ಮೆಟ್ಟಿನ ಮೇಲಿಂದ ಇಳಿದಿಳಿದು ಬಂದನು ಅಥವಾ ಉರುಳುಳ್ಳಿ ಬಂದನು? ದುರ್ಯೋಧನ, ಚಕ್ರವರ್ತಿ ಸಾರ್ವಭೌಮಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಛೇ, ಮೇಲೇಳು ಸುಯೋಧನ. ಚಂದ್ರಕುಲ ಚಕ್ರೇಶ್ವರನಾದ ನಾನು ನಿನಗೆ ನಮಸ್ಕರಿಸುವುದೇ ಕೃಷ್ಣ. ದೂತನಾಗಿ ಬಂದಿರುವ ನಿನಗೆ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡೆಯಿಂದ ಮುಡಿವರೆಗೂ ಪರಿಶೀಲಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದರೆಂದು ಎಂಥ ಕೊಡಬೇಡ ಕೃಷ್ಣ. ಒಂದು ವೇಳೆ ನಮಸ್ಕರಿಸಿದ್ದರು ಈ ಭೂಮಾತೆಗೆ ಎಂದು ತಿಳಿ ನಿನಗಲ್ಲ ಕೃಷ್ಣ. ಕೃಷ್ಣ ಬಂದಿದ್ದಾಯ್ತಲ್ಲ, ಪಾಂಡವರ ರಾಯ ಮಾಡಿ ಕುಳಿತುಕೋ. ಕೃಷ್ಣ, ನಿನಗೆ ಗಾನದ ಅರ್ಥವೆಂದರೆ ಬಹಳ ಪ್ರಿಯವಲ್ಲವೇ? ಇರಬಹುದೇನು, ಇದ್ದೇ ಇರುವುದು. ನನ್ನ ಗೋಕುಲದ ನರ್ತಕಿರ ನರ್ತನವನ್ನು ನೋಡಿ ಬೇಸತ್ತಿರುವ ನಿನಗೆ ಈ ದಿವಸ ನನ್ನ ಅಸ್ಥಿರಾವತಿಯ ನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು, ತೃಪ್ತಿ ಪಡು ಕೃಷ್ಣ, ತೃಪ್ತಿ ಪಡು. ಒಂಚೂರು ಮಾನಿಟರ್ ಕೊಡೋಣ ಲೋಕಣ ಸಹೋದರ ಅಗ್ರಜ, ನರ್ತಕಿರ ನರ್ತನ ನಮ್ಮ ರಾಜನರ್ತಕಿಯನ್ನು ಬರಮಾಡಿ. ಕರುಣಾಳು ಕುರು ಭೂಪರಾಜೇಶ್ವರ, ಕರುಣಾಳು ಕುರು ಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರು ಭೂಪರಾಜೇಶ್ವರ.
ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ನಮ್ಮ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಅಲ್ಲವ ಅಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಗುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕರುಣಾಳು ಗುರುಭೂಪ ರಾಜೇಶ್ವರ ನೀಲವರ್ಣ ಧಾರಿ ಈ ಚೆಲುವ ನೀಲವರ್ಣ ಧಾರಿ ಈ ನಮ್ಮ ಚೆಲುವ ಕೊಳಲನಾದದೆ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ನಂಬ ಶ್ರೀಹರಿ ಮುರಾ ಸಾರ್ವಭೌಮನ ಆಸ್ಥಾನದಲ್ಲಿ ಆ ಶ್ರೀಗರಿಯ ಕುರಲಿನ ಗುಣಗಾನ
ಭೀಮನಿಗಿವನು ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದಿ ಸರಿಸಾಟಿ ಇವನಿಗೆ ಯಾರಿಲ್ಲ ಈ ಜಗದಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಗುರು ಸಾರ್ವಭೌಮ ಕರುಣಾಳು ಗುರುಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುಣಾಳು ಗುರುಭೂ ರಾಜೇಶ್ವರ 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 ಭಲೆ ಭಲೆ ನರ್ತಕಿಯರೇ, ನಮ್ಮನ್ನೆಲ್ಲ ರಂಜಿಸಿದ ಈ ನರ್ತಕಿಯರಿಗೆ ಈ ಕೃಷ್ಣ ಪರಮಾತ್ಮನ ಮನಸ್ಸನ್ನ ಸಂತೋಷಪಡಿಸಿದ ತೃಪ್ತಿಪಡಿಸಿದ ಈ ನಮ್ಮ ರಾಜ ನರ್ತಕಿಯರಿಗೆ ವಜ್ರ ವೈಡೂರ್ಯಗಳನ್ನು ಕೊಟ್ಟು ಕಳುಹಿಸಿ. ಆಗಬಹುದು ಮಹಾಪ್ರಭು. ಯಾರಲ್ಲಿ ವಜ್ರ ವೈಡೂರ್ಯಗಳನ್ನು ತರಿಸಿ, ಯಾರಲ್ಲಿ ವಜ್ರ ವೈಡೂರ್ಯಗಳನ್ನು ತರತಮ್ಮಿ ಶ್ರೀಕೃಷ್ಣ ಪರಮಾತ್ಮನು ಬಂದ ರಾಜ್ಯಸಭೆಯಲ್ಲಿ ಉತ್ತರಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ,
ಕುರುರುದ್ದರೆ ಕೌರವ ಪಕ್ಷಿಯೇರಿ ಈ ದಿನ ನಾನು ಈ ದಿವಸ ನಾನು ಪಾಂಡವರ ರಾಯಭಾರಿ ಆಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ ಕಾರ್ಯ ವ್ಯವಸ್ಥೆಯು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ನೀವು ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಇಲ್ಲದೆ ಹೋದರೆ ಮುಂದೊದಗುವ ಅನಾಹುತಗಳಿಗೆ ನೀವೇ ಕಾರಣರಾಗಿರುವಿ. ಈಗ ನಮ್ಮೆಲ್ಲರ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಈ ಪವಿತ್ರವಾದ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲ ಭಯಂಕರವಾದ ರಕ್ತ ಪ್ರಳಯದಿಂದ ಈ ಮಾತೃಭೂಮಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಸಭಾಸದರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮಿತ್ರರೇ, ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಚಾರಕ್ಕೆ ಬರುವೆನು. ಕಪಟ ದೂತದಲ್ಲಿ ಪರಾಜಿತವಾದ ಮೇಲೆ ಸತ್ಯವಂತರು ಧರ್ಮಶೀಲರೂ ಆದ ಪಾಂಡವರು ವನವಾಸ ಮತ್ತು ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಕೃಷ್ಣ, ಮಾಡಿದ ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ಇನ್ನು ನೀವು ಮಾಡಿದ ಪ್ರತಿಜ್ಞೆಯಂತೆ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಕೇಳಿದಿರಾ ಈ ಪಾಂಡವರ ವಿನಯವಚನಗಳನ್ನು? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟ ದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ದ್ರೌಪದಿಯ ಮಾನಭಂಗ. ಸಹೋದರ, ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಸಮಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಈ ಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿರಿ. ಅವರ ವಿಚಾರದೊಡನೆ ನನ್ನ ವಿಚಾರವನ್ನು ಸೇರಿಸಿದ್ದೇನೆ. ಇನ್ನು ಮುಂದಿನ ವಿಚಾರ ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಕೃಷ್ಣ, ರಾಜನು ಸಂಪಾದಿಸುವುದು ಯಾಚನೆಯಿಂದಲ್ಲ ಕೃಷ್ಣ, ಸಾಹಸದಿಂದ. ಕೃಷ್ಣ, ಅವರು ಅಂತ ಸಾಹಸಿಗಳೇ ಆಗಿದ್ದರೆ ಈ ಅಖಂಡ ಸಾಮ್ರಾಜ್ಯವನ್ನು ಆಳಬೇಕೆಂಬ ಇಚ್ಛೆ ಅವರಿಗಿದ್ದರೆ ನಮ್ಮೊಡನೆ ಯುದ್ಧವನ್ನು ಮಾಡಿ ರಾಜ್ಯವನ್ನು ಪಡೆಯಲಿ. ಇಲ್ಲವಾದರೆ ಮತ್ತೊಮ್ಮೆ ಚಕ್ರವರ್ತಿ, ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸಬೇಕೆಂದಿರುವ ನಮ್ಮ ಧರ್ಮರಾಯ ಇನ್ನು 1000 ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತ ನಮ್ಮ ಭೀಮಸೇನ, ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರ ನಮ್ಮ ಅರ್ಜುನ, ಇನ್ನು ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು. ಅವರುಗಳ ಪರಾಕ್ರಮಗಳ ಮುಂದೆ ನಿಮ್ಮ ಪರಾಕ್ರಮಗಳು ಏನು ನಡೆಯದು. ಅವರಿಗೆ ಸಮಭಾಗವೆನ್ನಿತ್ತು ಆಧರಿಸು. ಕೃಷ್ಣ, ಒಳ್ಳೆಯ ಶೂರರ ವಿಚಾರವನ್ನೇ ಹೇಳಿದೆ ಕೃಷ್ಣ. ಸ್ವಾತ್ವಿಕತೆ ವೇಷವನ್ನು ಧರಿಸಿ ಇಡೀ ಪ್ರಪಂಚವನ್ನೇ ಹರಿದಾಡುತ್ತಿರುವ ಕೈಲಾಗದ ಹೇಳಿ ನಿನ್ನ ಧರ್ಮರಾಯ ಮತ್ತೊಬ್ಬ ಹೊಟ್ಟೆಭಾಗ ಭೀಮ ಬಂಡಿ ಅನ್ನವನ್ನು ತಿಂದು ಬಂಡ ಮಗನನ್ನು ಕೊಂದೆ ಎಂಬ ಅಹಂಕಾರದಿಂದ ಬೇಗುತ್ತಿರುವ ನಿನ್ನ ಹೊಟ್ಟೆಭಾಗ ಭೀಮ ಕಾಡಿನಲ್ಲಿ ವಾಸ ಮಾಡುತ್ತಿದ್ದ ಇಡೀ ಮನನ್ನು ಸಂಬರಿಸಿ ಆದರಾದ ತಂಗಿಯನ್ನು ಪರಿಗಣಿಸಿತು ಒಂದು ಮಹಾಪರಾಕ್ರಮವೇನೋ ಕೃಷ್ಣ. ತುಂಬಿದ ರಾಜಸಭೆಯಲ್ಲಿ ಕೈಡಿದ ಪತ್ತಿಗೆ ಅಪಮಾನವಾಗುತ್ತಿದ್ದಾಗ ಎಲ್ಲಿ ಹೋಗಿತ್ತು ಅವನ ಸಾವಿರಾದಿಗಳ ಬಲ? ಎಂಥವನು ರೌದ್ರಾಂಶ ಸಂಭೂತನು ಕೃಷ್ಣ. ಕೀಚಕನನ್ನು ಭೀಮನ ಕೊಂದ ಎಂದು ನೋಡಿದವ ಯಾರು ಕೃಷ್ಣ? ಒಂದು ವೇಳೆ ಕುಂದಿದ್ದರು ಮೋಸದಿಂದಲೂ ಇಲ್ಲ ನಿನ್ನಂತ ಕಬಡ್ಡಿಯ ಸಹಾಯದಿಂದಲೂ ಕುಂದಿರಬೇಕು ಕೃಷ್ಣ. ಇನ್ನೊಬ್ಬ ಶ್ರೀಕಂಠಿ ಪಾರ್ಥ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಕೈಗೆ ಬಳೆಗಳನ್ನು ತೊಟ್ಟು ಹೆಣ್ಣು ಗಂಡಲದ ರೂಪವನ್ನು ಧರಿಸಿ ವಿರಾಟರ ಪುತ್ರಾದ ಉತ್ತರಗೆ
ಥೈ ಎಂದು ನಾಟ್ಯನು ಕಲಿಸಿದ ನವಂಶಕ ಈ ಕೃಷ್ಣ ಇವರವರ ಪರಾಕ್ರಮವನ್ನು ನಾನು ಚೆನ್ನಾಗಿ ಬಲ್ಲೆನು ಕೃಷ್ಣ. ಇನ್ನು ಹೇಳ್ತೀನಿ ಇನ್ನು ನಕುಲ ಸಹದೇವರು ರಣರಂಗಕ್ಕೆ ಅಸುಳೆಗಳು, ಒಬ್ಬ ಗೋಪಾಲಕ, ಒಬ್ಬ ಅಶ್ವಪಾಲಕ. ಇವರಿಂದ ಏನಾಯಿತು ಕೃಷ್ಣ? ಇವರಿಂದ ಏನಾಯಿತು? ಇದುವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದೆಯಲ್ಲ, ಈಗ ಸ್ವಲ್ಪ ಕೇಳು, ನಮ್ಮರ ಪರಾಕ್ರಮವನ್ನು ಹೇಳುವೆನು. ಇಡೀ ಈ ಭರತ ಖಂಡವನ್ನೇ ಸ್ವಸಾಮರ್ಥ್ಯದಿಂದ ಆಳುವ ನಾನು ಸಾಹಸಿಯು, ನನಗೆದರಿ ಕಾಡುಗಾರರು ಅಲೆದಾಡುತ್ತಿರುವ ಆ ಪಾಂಡವರು ಸಾಹಸಿಯು. ಕೃಷ್ಣ, ಆ ನಿನ್ನ ಒಟ್ಟ ಭಾಗ ಭೀಮನ ಗುಂಡಿಗೆಯನ್ನು ಸೇರಲು ಸದಾ ಸಿದ್ಧನಾಗಿರುವ ನನ್ನ ತಮ್ಮ ಸಹೋದರ ದುಶ್ಯಾಸನ ಕೃಷ್ಣ, ಇನ್ನು ಆ ನಿನ್ನ ಪಾತ್ರ ಮುಂಡಗಳನ್ನು ಚಂಡಾಡಲು ಪರಮೇಶ್ವರಾದ ಕುಮಾರಸ್ವಾಮಿ ಮೆಚ್ಚಿಸಿ ಕಾಲು ವಿಷ್ಣು ಎಂಬ ಧನಸ್ಸನ್ನು ಪಡೆದಿರುವ ಈ ನಮ್ಮ ಲೋಕೈಕ ವೀರ ಕರ್ಣ ಹೌದೇಶ್ವರ. ಇನ್ನು ನಿನ್ನ ತಂತ್ರಗಳಿಗೆ ಪದತಂತ್ರವನ್ನು ರೂಪಿಸಲು ಸದಾ ಸಭೆಯ ಸಂಜೀವಿ ಅಂತಿರುವ ನಮ್ಮ ಸೋದರ ಮಾವ ಶಕುನಿ ಸೌಭಲ ರಾಜ ದುರ್ಯೋಧನ ಎನ್ನು ರಣರಂಗದಲ್ಲಿ ತೊಡದೊಡ್ಡಿ ಎಳೆಗೊಟ್ಟು ಕದನಕ್ಕೆ ಕರೆಯುವ ಏ ನಮ್ಮ ಅಸಮಬಲಶಾಲಿ ಸೈನ್ಯವರಾದ ಕೃಷ್ಣ, ಈಗ ಸ್ವಲ್ಪ ನೋಡು. ನಮ್ಮ ಆಶ್ಚರ್ಯ ದ್ರೋಣರು ಸಮಗ್ರ ಕೌರವರಿಗೂ ಪಾಂಡವರಿಗೂ ಅಸ್ತ್ರ ಶಿಕ್ಷಣ ಕಳಿಸಿಕೊಟ್ಟ ಮಹಾಗುರು ಕೃಷ್ಣ. ಇನ್ನು ನಮ್ಮ ತಾತ ಭೀಷ್ಮಾಚಾರ್ಯರು ಭಾರ್ಯ ವಿಜಯ ಎಂಬ ಬಿರುದನ್ನು ಪಡೆದವರು. ಇವರೇನಾದರೂ ಧನುರ್ಧಾರಿಗಳಾಗಿ ರಣರಂಗದಲ್ಲಿ ನಿಂತರೆ ಇವರನ್ನು ಎದುರಿಸುವ ವೀರರು, ಶೂರರು, ಧೀರರು ಯಾರಿರುವರು ಕೃಷ್ಣ? ಇಂಥ ಅತಿರಥ ಮಹಾರಥಿಕರ ಮುಂದೆ ಆ ಪಾಂಡವರು ನಾಚಿಕೆಗೇಡು ಕೃಷ್ಣ, ನಾಚಿಕೆಗೇಡು. ಸುಯೋಧನ, ಪಾಂಡವರಿಗೆ ನೀನಾಗಿಯೇ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದವಾದರ ಎಲ್ಲವನ್ನು ಅವರೇ ಅಪಾರಿಸಿ ಬಿಡುವರು. ರಾಷ್ಟ್ರ ಅಪಾರಿಸುವುದಕ್ಕೆ ಇದೇನು ರಾಜ್ಯವೇನು? ಗೋಪಿಕಾಂಗ್ರ ಮನೆ ಬೆಂಡ ಬುದ್ಧಿ ಅಲ್ಲವೋ? ನೀನು ಕುರುವೀರರಿಂದ ನಿರ್ಮಿತವಾದ ಕುರು ಸಾಮ್ರಾಜ್ಯ, ನೀನು ಮಾತಿನ ಮಲ್ಲನಾದರೆ ನಾನು ಚಲನಕ್ಕಬಲ್ಲ. ಕುಮಾರ ದುರ್ಯೋಧನ, ಬೇಡವೈ ಕದನ ದುರ್ಯೋಧನ, ಬೇಡವೈ ಕದನ. ಆಚಾರ್ಯರು ಕುಮಾರ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಪರದಿಗಾಣಿ ಪುರುಷ ನಯನ. ಆಚಾರ್ಯರು ಪರದಿಗಾಂಡಿ ಪುರುಷ ನಯನ, ಬೇಡವೈ ಕದನ ಸುಯೋಧನ. ಬೇಡವೈ ಕದನ ಸುಯೋಧನ, ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಸ್ವಜನ ಹರಣ ವಂಶನಾಶನ. ಆಚಾರ್ಯರು ಸ್ವಜನ ಹರಣ ವಂಶನಾಶನ, ಬೇಡವೈ ಕದನ ಸುಯೋಧನ.
ಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ನೀವು ಆ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೀನಿ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ಕೂಡ ವಿಷವಾಗುವುದು. ಕುಮಾರ ದುರ್ಯೋಧನ, ಆಚಾರ್ಯರ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಒಳ್ಳೆಯದು. ಇದು ನನ್ನ ಅಭಿಮತ. ಸುಯೋಧನ, ಏತಕ್ಕೆ ಗನುಜರು ಬಿಡುವಂತ ಏತಕ್ಕೆ ಗನುಜರು ಬಿಡುವಂತ ಸಲ್ಲದು ವೈರ ಸಾಧಿಸದಿರು ಜಲ ಸಲ್ಲದು ವೈರ ಸಾಧಿಸದಿರು ಜಲ ಸ್ಥಿರವಲ್ಲ ವೈಭವ ಸ್ಥಿರ ವಿರಾಜ ಏತಕ್ಕೆ ಗನುಜರು ಬಿಡುವಂತ ದುರುಳನ ಮಾತಿಗೆ ಕಿವಿಗೊಡದಿರು ಜೋಗೆ ದುರುಳನ ಮಾತಿಗೆ ಕಿವಿಗೊಡದಿರು ಜೋಗೆ ದುರುಳನ ಮಾತಿಗೆ ಕಿವಿಗೊಡದಿರು ಜೋಗೆ ದುರುಳನ ಮಾತಿಗೆ ಕಿವಿಗೊಡದಿರು ಜೋಗೆ ಧರ್ಮದಿ ರಾಜ್ಯವ ಒಪ್ಪಿಸುತ್ತೀ ಧರ್ಮದಿ ರಾಜ್ಯವ ಒಪ್ಪಿಸುತ್ತೀ ಏತಕ್ಕೆ ಗನುಜರು ಬಿಡುವಂತ ಗನುಜರು ಬಿಡುವಂತ 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 ದುರ್ಯೋಧನ, ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮರ ಆದೇಶವು ನನ್ನ ಉದ್ದೇಶವು ಒಂದೇ ಆಗಿದೆ. ಅಲ್ಲದೆ ಸಂಧಿಗಾಗಿ ಬಂದವರನ್ನು ಸಮರಸ್ಯಗಳನ್ನಾಗಿ ಮಾಡಬೇಡ. ಪಾಂಡವರೇನು ಬೇರೆಯವರೇ, ಸಹೋದರರಲ್ಲವೇ? ಆದ್ದರಿಂದ ರಾಜ್ಯದ ಮೇಲೆ ನಿನಗೆ ಎಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ಪಾಂಡವರಿಗೂ ಇದೆ. ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ಆಚಾರ್ಯರ, ದುರ್ಯೋಧನ, ಯಾರು? ಚಿಕ್ಕಪ್ಪ ಮಹಾಶಯರು. ನನಗುಪದೇಶ ಮಾಡುವುದರಲ್ಲಿ ನೀವೊಬ್ಬರು. ನಡೆಯಲಿ ನಡೆಯಲಿ ನಿಮ್ಮ ಅರಣ್ಯಾರೋಧನೆಯು. ಹೌದು ದುರ್ಯೋಧನ, ನಮ್ಮದು ಅರಣ್ಯೋಧನೆ ಸರಿ. ದುರ್ಯೋಧನ, ನಿಮ್ಮಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿರುವರು. ಆದರೆ ಏನು ಮಾಡಲಿ? ಕೆಡುವವರನ್ನು ನೋಡಿದಾಗ ಅವರಿಗೆ ಉಪದೇಶ ಮಾಡುವುದು ನನ್ನ ಕರ್ತವ್ಯ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛವಿದ್ದಷ್ಟು ಭೂಮಿಯನ್ನು ಅವರಿಗೆ ಕೊಡು. ಇದು ನನ್ನ ಅಭಿಮತ. ವಿದುರ, ಈ ನಿನ್ನ ನೀತಿಯನ್ನು ಆ ಪಾಂಡವರಿಗೆ ಹೇಗೆ ಹೇಳಿಲ್ಲ? ಕೃಷ್ಣ ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬರಲ್ಲಿ ದೋಷಗಳು ಕಂಡು ಬರುತ್ತಿರುವ ಕುಂತಿ ಪುತ್ರರ ಪಕ್ಷಪಾತಿಯಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದನ್ನೇ ಹೇಳಿದೆ ಕೃಷ್ಣ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ಧ್ವಜತ್ವವನ್ನು ಬಲು ಶ್ಲಾಘನೀಯವಾಗಿ ಮುಗಿಸಿದೆ ಕೃಷ್ಣ. ನಿನ್ನ ಮರಳು ಮಾತಿಗೆ ಒಳಪಡುವ ಬುದ್ಧಿ ಏನನು ಏ ದುರ್ಯೋಧನಲ್ಲ ಕೃಷ್ಣ. ಇದು ಶುದ್ಧ ಕ್ಷತ್ರಿಯರ ರಕ್ತ. ಶೂನ್ಯತೆ ಕೊಳಗು ನೀರಲ್ಲ ಕೃಷ್ಣ, ಶೂನ್ಯತೆ ಕೊಳಗು ನೀರಲ್ಲ. ದುರ್ಯೋಧನ, ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡಯ್ಯ. ಏನು 5 ಗ್ರಾಮಗಳ?
5 ಗ್ರಾಮಗಳಾಗಿ ಕೃಷ್ಣ ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಸಿದ್ಧವಾಗಿವೆ. ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ನಮ್ಮ ಭೀಮಸೇನನಾದರೂ ಮಹಾವರಟ. ಅವನೇನಾದರೂ ಕೋಪಗೊಂಡರೆ ಇಡೀ ಕುರುಕುಲವನ್ನೇ ಕಲಕಿ ಬಿಡಬಲ್ಲ. ಅವನ ವಾಸಕ್ಕಾದರೂ ಒಂದು ಗ್ರಾಮವನ್ನು ಕೊಡೆಯ. ಏನಂದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನಾದರೂ ಮಹಾವರಟ. ಅವನು ಏನಾದರೂ ಕೆಣಕಿ ನಿಂತರೆ ಇಡೀ ಕುರುಕುಲವನ್ನೇ ಕಲಕಿ ಬಿಡಬಲ್ಲ. ಅವನ ವಾಸಕ್ಕಾದರೂ ಒಂದು ಗ್ರಾಮವನ್ನು ಕೊಡೆಯ. ಕೃಷ್ಣ, ಅದು ನಿನ್ನ ಭ್ರಮೆ. ಕೃಷ್ಣ, ಅಂತರಂಗದಲ್ಲಿ ಯುದ್ಧವನ್ನು ಕಲ್ಪಿಸಿಕೊಂಡು ಬಂದು ಬಹಿರಂಗದಲ್ಲಿ ಸಂಜೆ ವಿಚಾರವನ್ನು ಮಾತನಾಡುತ್ತಿರುವ ಏನಿನ ಮಾಯಾ ನಾಟಕವನ್ನು ನಾನೇನು ಹರಿಯುವುದೆಂದು ಭಾವಿಸಿದೇನೋ ಕೃಷ್ಣ. ಹಿಂದೆ ಬಲಿಚಕ್ರವರ್ತಿ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ಛೇಡಿ, ಮೊದಲ ಹೆಜ್ಜೆಯನ್ನು ಭೂಮಿಗೆ, 2ನೇ ಹೆಜ್ಜೆಯನ್ನು ಆಕಾಶಕ್ಕೆ, 3ನೇ ಹೆಜ್ಜೆಯನ್ನು ಇಡಲು ಸ್ಥಳವಿಲ್ಲದೆ ಬಲಿ ಚಕ್ರವರ್ತಿಯ ಮಸ್ತಕದ ಮೇಲೆ ಪಾದವನ್ನಿಟ್ಟು ಪಾತಳಕ್ಕೆ ತುಳಿದ ಮಹಾನುಭಾವನು ಏನಲ್ಲವೇ ಕೃಷ್ಣ? ಅದು ಲೋಕ ಕಲ್ಯಾಣಕ್ಕಾಗಿ. ಕೃಷ್ಣ, 3 ಹೆಜ್ಜೆ ಭೂಮಿಯನ್ನು ಕೊಟ್ಟ ಆ ಬಲಿ ಚಕ್ರವರ್ತಿ ಗತಿ ಹೀಗಾದ ಮೇಲೆ ಇನ್ನೇನಾದ್ರೂ ಒಂದು ಊರನ್ನೇನಾದ್ರೂ ಕೊಟ್ಟರೆ ನನ್ನ ಗತಿ ಏನಾಗುವುದು ಯೋಚನೆ ಮಾಡಬೇಕು ಕೃಷ್ಣ. ಒಂದು ಊರಲ್ಲ ಕೃಷ್ಣ, ಹಿಂದೆ ಭಿಕ್ಷೆ ಮಾಡುತ್ತಿದ್ದ 50 ಊರುಗಳು ಸಿದ್ಧವಾಗಿವೆ. ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷೆ ಪಾತ್ರೆಯನ್ನು ಕೊಡಿಸುವೆನು. ಇಷ್ಟೊಂದು ಅಪಮಾನವೇ? ದುರ್ಯೋಧನ, ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನಂದ ಕೃಷ್ಣ? ಕೃಷ್ಣ, ಸಾಕು ಮಾಡಿದ ವಾಗ್ಬಿಟ್ಟತ್ವವನ್ನು ನಾನು ಮೊದಲು ಚೆನ್ನಾಗಿ ಬಲ್ಲೆನು ಕೃಷ್ಣ. ಏನಂದೆ? ನಮ್ಮದು ದುರಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನವೇ ಕೃಷ್ಣ. ಆಗಲ್ಲ ಕೇಳು ಕೃಷ್ಣ. ಏ ಕೌರವರನ್ನು ಸದೆ ಬಡಿಬೇಕೆಂಬುದಲ್ಲವೇ ಅವನಿಂದ ಹೊಟ್ಟೆ ಭಾಗ ಭೀಮ, ಅದು ದುರಗ್ರಹ. ಲೋಕೈಕ ವೀರ ಈ ನಮ್ಮ ಮಿತ್ರ ಕರ್ಣರನ್ನು ವಧಿಸಬೇಕೆಂಬುದಲ್ಲವೇ ಅವನಿಂದ ಏರಿ ಪಾರ್ಥ, ಅದು ದುರಂಕಾರ. ತಾವೇ ವೀರರು, ಶೂರರು, ಅಭಿಮಾನ ಶೂನ್ಯತೆಯಿಂದ ನಿಮ್ಮಂತ ಕಬಡ್ಡಿ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪುಣ್ಯ ಪಾಂಡವರು, ಅದು ದುಸ್ಸವಾಸ. ಕೃಷ್ಣ, ಏ ದುರ್ಯೋಧನ ದುಶ್ಯಾಸನನ್ನು ಪುಡಿ ಪುಡಿ ಗಾಯ್ದು ಈ ಬರದ ಘಟ್ಟದಲ್ಲಿ ತಮ್ಮ ಜಟಪಟಾಕೆಂದು ಆರಿಸಬೇಕೆಂದು ಯೋಚನೆ ಮಾಡುತ್ತಿಲ್ಲವಲ್ಲವೇ ಆನಿದ ಪುಣ್ಯ ಪಾಂಡವರು, ಅದು ದುರಾಭಿಮಾನ. ತಾವೇ ವೀರರು, ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿರುವಲ್ಲವೇ ಆನಿದ ಪುಣ್ಯ ಪಾಂಡವರು, ಅದು ದುರಸ್. ಎಚ್ಚರ ದುಷ್ಟ, ನೀವ್ಯಾರೇನು ಹೇಳಿದರು ಏ ದುರ್ಯೋಧನ ನಿರ್ಧಾರವು ಚಲಿಸುವುದಿಲ್ಲ, ಚಲಿಸಲಾರದು, ಚಲಿಸಲಾರದು. ಅಗ್ರಜ, ಸಹೋದರ, ಜಯಿಸುವೆ ನಾನು ವೈರಿಗಳನ್ನು, ಸಾರ್ವಭೌಮನೇ ಸಮರದಿ ನಾನು. ಜಯಿಸುವೆ ನಾನು ವೈರಿಗಳನ್ನು, ಸಾರ್ವಭೌಮನೇ ಸಮರದಿ ನಾನು. ಕರಕರಗೊಳಿಸುವೆ ಪಾಂಡವರನ್ನು, ಕರಕರಗೊಳಿಸುವೆ ಪಾಂಡವರನ್ನು. ಕರಿಕರವಿಲ್ಲದೆ ಕಾಡುವೆನು, ಕರಿಕರವಿಲ್ಲದೆ ಕಾಡುವೆನು, ಕರಿಕರವಿಲ್ಲದೆ ಕಾಡುವೆನು. ಧೀರನ ಜನಕ್ಕೆ ಉಳಿವರೆದರೆಯೋ ವೀರ ಧೀರನ ಚೌರ್ಯಯು ನಾನು. ಧೀರನ ಜನಕ್ಕೆ ಉಳಿವರೆದರೆಯೋ ವೀರ ಧೀರನ ಚೌರ್ಯಯು ನಾನು. ಕೊಂಡ ಭೀಮನ ಕರುಳನ್ನು ಬಗೆದು, ಕೊಂಡ ಭೀಮನ ಕರುಳನ್ನು ಬಗೆದು ಬಾಲಯ ಧರಿಸುವೆ ವಿರಾಗ್ರದೆ, ಬಾಲಯ ಧರಿಸುವೆ ವಿರಾಗ್ರದೆ, ಬಾಲಯ ಧರಿಸುವೆ ವಿರಾಗ್ರದೆ, ವಿರಾಗ್ರದೆ, ವಿರಾಗ್ರದೆ. ಅಗ್ರಜ, ನಿನ್ನ ಮಾತುಗಳೆಲ್ಲವೂ ನನಗೊಪ್ಪಿತು, ಒಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಬೀರುಗಳ ಮಾತುಗಳಿಂದ ಶಾಂತವಾಗುವುದಿಲ್ಲ.
ಶಾಂತವಾಗುವುದಿಲ್ಲ. ಬಲೆ ಬಲೆ ಸಹೋದರ. ನಿನ್ನ ಪಾಂಡವರ ಸೇನಾ ಸಮುದ್ರವನ್ನೇ ಕಳಕಿ ಬಿಡಬಲ್ಲ ಗಂಡು ಗಲಿಗಳು ನಾವು. ನಿನ್ನ ರುಂಡ ಮುಂಡವನ್ನ ಚಂಡಾಡಲು ಈ ದುಶಾಸನ ಸೇಡಿನ ಸಿಂಹ ಸದಾ ಸದಾ ಸಿದ್ಧ. ಕೃಷ್ಣ ಹೋಗು, ಸಮರವೇ ಸಿದ್ಧ. ಕೌರವ ರಾಜ ಕಡಿ ದೊಡ್ಡುಂಬೆ ಬಡಬಡ ನೀಟರ ಪಡೆಗಳನ್ನೆಲ್ಲ ಕಡಿ ಕಡಿ ದೊಡ್ಡುಂಬೆ ಬಡಬಡ ನೀಟರ ಪಡೆಗಳನ್ನೆಲ್ಲ ಕಡಿ ದೊಡ್ಡುಂಬೆ. ಕೌರವ ರಾಜ ಮೆಟ್ಟಿದಲ್ಲ ಈಗಲ ಯೋಧ ಮೆಟ್ಟಿದಲ್ಲ ಈಗ ಯೋಧ ಕುಟ್ಟದ ಪ್ರಮಾದ ಮೆಟ್ಟದ ಗುಟ್ಟದ ಪುಡಿಪುಡಿ ಗುಟ್ಟುವೆ. ಮೆಟ್ಟದ ಗುಟ್ಟದ ಪುಡಿಪುಡಿ ಗುಟ್ಟುವೆ. ಕಡಿ ದಟ್ಟುಂಬೆ ಬಡಬಡ ನೀಚಲ ಪಡೆಗಳನ್ನೆಲ್ಲ ಕಡಿ ದಟ್ಟುಂಬೆ ಕಡಿ ದಟ್ಟುಂಬೆ ಕಡಿ ದಟ್ಟುಂಬೆ. ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಬಿಮ್ಮು ಎಂದು, ಏಕೆಂದರೆ ಅವರು ಹಿಂದೆ ನಮಗೆ ಮಾಡಿರುವ ಕೃತ್ಯವನ್ನು ನೆನೆಸಿಕೊಂಡರೆ ಈಗಲೇ ಅವರನ್ನು ಸಿಗಿದು ಬಿಡಬೇಕೆಂಬ ಶ್ರೇಷ್ಠ. ಇದು ಗೋಪಿಕಾಂಗನಿಯರ ನಂದನವನವೂ ಅಲ್ಲ ಶ್ರೇಷ್ಠ. ಇಲ್ಲಿ ತಿನ್ನಲು ಬೆಣ್ಣೆಯ ಮುದ್ದೆಯೂ ಇಲ್ಲ. ನಾವೇನು ಕೈಗೆ ಬಳೆ ತೊಟ್ಟಿಲ್ಲವೋ ಗೊಲ್ಲ. ಕುರು ಸಾಮ್ರಾಜ್ಯದ ಮೃತ್ಯು ಪಂಚರ. ಎಚ್ಚರ ತಪ್ಪಿದರೆ ಇಷ್ಟ ನೀನಿಲ್ಲ. ರಾಜ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಅಗಿ ತೀರದ ಹೊರತಾಗಿ ಈ ರಾಧೇನಿಗೆ ಮೃಷ್ಟಾಂಜನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕೃಷ್ಣ, ಕರ್ಣ, ನೀನು ಕೂಡ ಇವರಂತೆ ಮಾತನಾಡುತ್ತಿರುವೆಯಾ? ಕೇವಲ ಅರ್ಜುನ ಮೇಲಿನ ವೈರತ್ವಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಬಲಿ ಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇ? ಧರ್ಮದ ಮಾತುಗಳನ್ನಾಡುತ್ತಿರುವೆಯಾ ಕೃಷ್ಣ? ಧರ್ಮದ ಮಾತುಗಳನ್ನಾಡುತ್ತಿರುವೆಯಾ ಕೃಷ್ಣ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಕರ್ಣ, ದೂತನಾಗಿ ಬಂದಿಹ ನಿನಗೆ ದಾತನಾರೋ ಹಿತವಾ ಬಯಸಿ ಕೆಣಕಿ ಫಲಿಸಿದರೆ ಮೂಲ ಬರುವುದೋ ವೀರ ಸಮರ. ಕೃಷ್ಣ, ಸಲ್ಲದೋ ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದೋ ನಿನಗೆ ವಲ್ಲಭನೇ ಬಾಮಾ ವಲ್ಲಭನೇ. ಕೃಷ್ಣ, ಪಾಂಡುತನೆಯರ ಹಿತವನು ಬಯಸುತ್ತ ಪಾಂಡುತನೆಯರ ಹಿತವನು ಬಯಸುತ್ತ ಸೌಂದರ್ಯ ನಾಟಕವ ಆಡಲೆಂದು ಬಂದೆನೆ.
ಕೌಂದಿಯ ನಾಟಕವ ಆಡಲೆಂದು ಬಂದೆ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಜಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಬಾಬಾ ವಲ್ಲಭನೇ ಕೃಷ್ಣ ಅಡವಂತರು ನಾವು ಅಟವಂತರು ನಾವು ದಿಟವಿದು ತಿಳಿದಿ ದುರದಲು ದುರದಲು ಬಾತನ ಚಿರತೆ ಕಲ್ಲದೋ ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದೋ ನಿನಗೆ ವಲ್ಲಭನೇ ಕೃಷ್ಣ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕೆ ಬಂದೆ ಅಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ನಿನ್ನ ಸ್ವಾಮಿ ಪರಮೇಶ್ವರನಿಗಾಗಿ ಧನಗಳನ್ನು ಅರ್ಪಿಸುವ ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಧರ್ಮವೇ ಎಷ್ಟು ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪಲಾಗದು. ಭಲೆ ಭಲೆ ಅಂಗಾಧಿಪ, ಪುರುಷರ ನುಡಿಗಳಿಂದ ಪುರುಷೋತ್ತಮರ ಗಂಟಲು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡಗೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನು ಕೇಳಿ. ಭಾರತ ಭೂಮಿ ಸಜಶಿ ದುರಾಸ, ಭಾರತ ಭೂಮಿ ಸಜಶಿ ದುರಾಸ, ಸಮಾನ ಶೌರ್ಯ ಸಾಹಸಕ್ಕೆ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜಶಿ ದುರಾಸ, ಜೈ ಶ್ರೀ ದುರಾಸ. ಕರೆಸಿ ಅನುಜಾತರ, ಕರೆಸಿ ಗನಿ ಅನುಜಾತರ, ತರೆ ನಿಂತು ಖ್ಯಾತಿ ಪಡೆ ಸುಖಿಯಾಗುತ್ತೀರ. ತರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುತ್ತೀರ. ವೈರವ ನೀಗಿನಿ ಸೈರಣಯಂ ತಾಳೆ, ವೈರವ ನೀಗಿನಿ ಸೈರಣಯಂ ತಾಳೆ. ಬಾಳೈ ಬಲು ಧರ್ಮ ನಿರುತ ಗುಣ ಚರಿತ ಕರ್ಣ ಪರಿತ ವರಗುಣಯತ ನೆನಿತ ಪರ ಈದರೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಪರಿತ ವರಗುಣಯತ ನೆನಿತ ಪರ ಈದರೆಯ. ಭಾರತ ಭೂಮಿ ಸಜಶಿ ದುರಾಶ, ಸಮಾನ ಶೌರ್ಯ ಸಾಹಸಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜಶಿ ದುರಾಶ, ಜೈ ಶ್ರೀ ದುರಾಶ. ದುರ್ಯೋಧನ, ಒಂದು ಸಾರಿ ಈ ಗುರು ಹಿರಿಯರು, ಈ ನಿನ್ನ ಬಂಧು ಬಾಂಧವರನ್ನು ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಗುರುಕುಲವನ್ನೇ ನಾಶ ಮಾಡುವೆ ಏಕೆ?
ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೇಮ, ಶಾಂತಿ, ಮಮತೆ ಹೊರತು ಮತ್ತೆ ಅವರಿಗಿನ್ನೇನು ಬೇಡ. ಈ ಸಂಧಿಯನ್ನು ನಿರಾಕರಿಸಬೇಡ. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಸಲುವಾಗಿ ಕೃಷ್ಣ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉಳಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ, ಇದರಿಂದ ನನ್ನ ಅಪರಾಧವೇನು ರಾಜ? ಆ ಪಾಂಡವರು ಜೂಜನ್ನಾಡಿ ತಮ್ಮ ರಾಜಕೋಶಾಧಿಗಳನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಈ ಅಖಂಡ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತು ಮತ್ತಿನ್ಯಾರಿಂದಲೂ ಸಾಧ್ಯವಿಲ್ಲ ಕೃಷ್ಣ. ಪಾಂಡವರು ಪಾಂಡವರಿಗೆ ಭಿಕ್ಷಾವೃತ್ತಿಯೇ ವೇಗವಾದ ಜೀವನ ಕೃಷ್ಣ. ಧರ್ಮ ಬೇರುಗಳನ್ನು ಅವರವರ ಕೈಯಲ್ಲಿ ಶಾಸ್ತ್ರ ಧರ್ಮವಿಹುದೇ ಏಡಿ ಪಾಂಡವರಲ್ಲಿ ಕೃಷ್ಣ. ದುರ್ಯೋಧನ, ಶಾಸ್ತ್ರ ಧರ್ಮವಿಹುದೇ ಏಡಿ ಪಾಂಡವರಲ್ಲಿ ರೂಢಿಯೊಳಗವರಂದು ಶ್ರೇಷ್ಠರದಿ ಪರೈ ಮೂಢತನವಿದಲ್ಲವೇ ಕಲ್ವಿಯ ಬಯಕೆ ಅರಿತು ನೀಡಿದಲ್ಲವಾ ಅರಿತು ನೀಡಿದಲ್ಲವಾ ಭ್ರಾಂತಿ ಮೂಡಿದೆಯಾ ಪಾಂಡವರಿಗೆ ಭಿಕ್ಷಾವೃತ್ತಿ ವೇಗ್ಯವಾದ ಜೀವನ ಕೃಷ್ಣ. ಧರ್ಮ ಬೇರುಗಳನ್ನು ಅವರಗಳ ಕೈಯಲ್ಲಿ ಈ ಅಖಂಡ ಸಾಮ್ರಾಜ್ಯವನ್ನು ಒಪ್ಪಿಸುವುದು ನನ್ನಿಂದ ಅಪಮಾನ ಕೃಷ್ಣ. ನನ್ನಿಂದ ಆಗದು ಕೃಷ್ಣ, ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರಿಸುತ್ತಿರುವೆ ಯದುಪತಿ. ಯುದ್ಧವು ಕ್ಷತ್ರಿಯರ ಧರ್ಮ, ಕಾಮ, ಮೋಕ್ಷ ಮತ್ತು ಜೀವನದ ಏಕೈಕ ಸಾಧನ ಕೃಷ್ಣ. ಯುದ್ಧದ ಸಲುವಾಗಿ ಕ್ಷತ್ರಿಯರು ಎಂದಿಗೂ ಭಯಪಡುವುದಿಲ್ಲ, ಭಯ ಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವೇ ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ನೀನು ಅದನ್ನೇ ಹೊಂದುವೆ. ಗುರು ಹಿರಿಯರ ಮಾತನ್ನು ಧಿಕ್ಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಕಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಕೃಷ್ಣ ಹೋಗ್ಬಿಡತ್ತ ಬಲ ಕೃಷ್ಣ. ನಾನು ಅದನ್ನು ಚೆನ್ನಾಗಿ ಬಲ್ಲನು ಕೃಷ್ಣ. ಕೆಟ್ಟರು ಸರಿಯೇ ಕಟ್ಟೆ ಕಡೆಯದಾಗಿ ಕಾಡಿಗಟ್ಟಬೇಕೆಂಬ ಪಟ್ಟನ್ನು ಹಿಡಿದಿರುವ ಈ ಕೆಚ್ಚದೆ ಕಟ್ಟಾಳು ಕೌರವೇಶ್ವರನನ್ನು ಕೆಳಗೆ ಕೇಗೆ ಆಗಿದಕ್ಕಲ್ಲವೇ ಆ ನಿನ್ನ ಪಾಂಡವ ಸತಿ ಅಂದೇ ದೊಡ್ಡದು ಕೃಷ್ಣ. ಈ ಛಲವನ್ನ ಭೂತ ಭೇದಗಳಿಗೆ ಹೊರೆಯಲಾದ ಭೂತರಾಧೇಶ್ವರನೇ ಕಾಲ್ ಕೆಳದು ಗದವಾಗಿ ನಿಂತರೂ ಸರಿ. ಈ ಕಲಿಯಂಶದಿಂದ ನಿರ್ಮಿತವಾದ ಕುರು ಸಾಮ್ರಾಜ್ಯ ರಕ್ತದ ಬಡವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಅಭಿಮಾನದರನೆಂಬ ನಾನು ಮದನದ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡ, ಜಲವನ್ನು ಕೊಡೆ. ಕೇಳು ಮುರಹರಿಯೇ ಹಠ ಮಾಡಿ ಕಲಲಿ ಅವ ರಾಘವ. ಕೇಳು ಮುರಹರಿಯೇ ಹಠ ಮಾಡಿ ಕಲಲಿ ಅವ ರಾಘವ. ಜಲವನ್ನು ಬಿಡದಲೆ ಕಡುಗಲಿ ಕರ್ಮವ. ಜಲವನ್ನು ಬಿಡದಲೆ ಕಡುಗಲಿ ಕರ್ಮವ. ಜಲವ ಜಯಿಸಿ ಮಮರದ ನಿಲ್ಲುವೆ ಕೊಡುವುದೆಲ್ಲವ ಕಡೆಯ ಮಾತೇನು ನಾಸಾರಿ ಬೇಡು ಬಿಡುವುದೆಲ್ಲವ ಭೂಮಿಯ ಕೃಷ್ಣ. ಅಪಾಂಡು ನಂದನರು ನನ್ನೊಡನೆ ಬಿದ್ದವ. ಅಪಾಂಡು ನಂದನರು ನನ್ನೊಡನೆ ಬಿದ್ದವ. ಅಡಿಕೆಲಲ್ಲಿ ರಾಜ
ಪಾಂಡವರು ಸೋತು ದಾಸರಾದರೇನೋ ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾದರ ಹೆಜ್ಜೆಯ ತಿಳಿಯದ ಹೈರತಿ ಮಗಳುವ ಹೆಜ್ಜೆಯ ತಿಳಿಯದ ಹೈರತಿ ಮಗಳುವ ಕೊಡುವುದೆಲ್ಲವನ್ನ ಕಡಾಯ ಮಾತೇನು ನಾ ಸಾರಿಬೇಡು ಬಿಡುವುದಿಲ್ಲವ ಕೊಡುವುದಿಲ್ಲ ಭೂಮಿಯ ಸಹೋದರ ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವ ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವ ಬೇಡ ಬೇಡ ಬಲು ಬೇಸರವ ಬೇಡ ಬೇಡ ಬಲು ಬೇಸರವ ನಾಡಿದರೆಯದು ನಾಡಿಗೋಗಲೇ ನಾಡಿದರೆಯದು ಗಾಡಿಗೋಗಲಿ ಕೊಡಲಾಗದು ರಾಜ್ಯವನ ಕೊಡಲಾಗದು ರಾಜ್ಯವನ ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವ ಬೇಡ ಬೇಡ ಬಲು ಬೇಸರವ ಬೇಡ ಬೇಡ ಬಲು ಬೇಸರವ 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 ಅಗ್ರಜ ಸಹೋದರ ಇದು ಕೌರವರ ರಾಜಸಭೆಯಲ್ಲ, ಈ ಪಾಂಡುನಂದನರ ಮಿತ್ರ ಕೂಟ. ಇವರೆಲ್ಲರೂ ಪಾಂಡವ ಪಕ್ಷಪಾತಿಗಳು. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯ ಮಾತುಗಳನ್ನ ಹೇಗೆ ತದೇಕ ಚಿತ್ತದಿಂದ ಕೇಳುತ್ತಿರುವರು? ಇವರಿಗೇನಾದರೂ ಸಮಯವು ದೊರಕಿದರೆ ಯಾವ ದ್ರೋಹ ಕಾರ್ಯ ಮಾಡಲು ಸಹ ಎದುರಾಗುತ್ತವರಲ್ಲ. ಇವರೆಲ್ಲರೂ ನಮ್ಮ ಹಿತ ಶತ್ರುಗಳು. ಈ ಶತ್ರುಗಳ ಮಧ್ಯೆ ಇನ್ನು ಒಂದು ಕ್ಷಣವೂ ಇರಲಾಗದು. ನಡೆ ಹೋಗೋಣ. ನಿಲ್ಲು ಸಹೋದರ, ಹೋಗುವುದಿಲ್ಲಿಗೆ ಬಂಧಿಸುವೆ ಕೃಷ್ಣನನ್ನು. ಕೃಷ್ಣ ನಿಲ್ಲು, ನಿನ್ನ ನೀಗಳೇ ಬಂಧಿಸುವೆನು. ಯಾರು ಮಂದಮತಿಗಳಿರ ಕಲಿಬೇಡೈಸು ಯೋಧನನೆ ತೋರಿ ಘಟಾಪಿಗೊಳ್ಳಲು ಸೈರನೆ ಕಲಿಬೇಡೈಸು ಯೋಧನನೆ ತೋರಿ ಘಟಾಪಿಗೊಳ್ಳಲು ಸೈರನೆ ಅದಕ್ಕೆಂದು ಅದೋ ಮಾತ ಮಗಳುವ ಕೃಷ್ಣ ಯೋಧನ ಅದಕ್ಕೆಂದು ಒಳರುವ ಅದೋ ಮಾತ ಮಗಳುವ ಕುಲ ಏನ ಕುಲವ ಮರದಯ ಕುರದಳು ಕರೆಯದ ಬಿಡುವನೆ ಕುಲವ ಮರದಳ ದುರದಳು ಕರೆಯದ ಬಿಡುವನೆ ಕದನದಲ್ಲಿ ನಿನ್ನ ಮದವ ನಡೆದಿವೆ ಕದನದಲ್ಲಿ ನಿನ್ನ ಮದವ ನಡೆದಿವೆ ಚದುರದಿರುವರುಳೇ ಮಂದ ಮದಿಯದೆ ಮುಂದ ನರಿಯದೆ ಮಂದ ಮದಿಯದೆ ಮುಂದ ನರಿಯದೆ ದೊಂದಗವ ಪಡುವೆ ದೊಂದಗವ ಪಡುವೆ ಎನ್ನ ಮೋಸ ಮೋಸ ಸೈರಿಸ ಬಲ್ಲವರ ಸುಯೋಧನ ಸೈರಿಸ ಬಲ್ಲವರ ಪರಮ ಪುರುಷನೊಬ್ಬ ಬಿರುವನು ಪರವಿಲ್ಲ ಅರಗಿದ ಕೆರುಗದೆ ಸರಿಯಾದ ಬಿಡುಗದೆ ಪರಮ ಪುರುಷನೊಬ್ಬ ಬಿರುವನು ಪರವಿಲ್ಲ ಅರಗಿದ ಕೆರುಗದೆ ಸರಿಯಾದ ಬಿಡುಗದೆ ಕದಿಬೇಡೈತು ಯೋಧನನೆ ತೋರಿಗ ಜ್ಞಾಪಿಕೊಳ್ಳಲು ಸೈರಣೆ 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 ಸಹೋದರ ಅಗ್ರಜ ಕೃಷ್ಣನು ದುರ್ಯೋಧನ, ನಿನ್ನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ. ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ. ಸಹೋದರ ಅಗ್ರಜ ಕೃಷ್ಣನು ಯಾರನ್ನು ಬಂಧಿಸಿರೋ ಮಂದಮತಿಗಳಿಲ್ಲ. ಬೆಂಕಿಯಿಂದ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವಿರಾ? ವ್ಯರ್ಥ, ಅದು ನಿಮ್ಮಿಂದಾಗದು. ಉರಿ ಬಿಸಿಲ ತಾಪಕ್ಕೆ ಶರಣದಿಯು ತಾಂಬತ್ತುವುದೇ
ಸುರಿವ ಸ್ವಾನೆಯ ಮಳೆಗೆ ಕಾಡ್ಗಿಚ್ಚು ಹಾರುವುದೇ ಬಿರುತ ಬಿರುಗಾಳಿ ರಭಸಕ್ಕೆ ಗಿರಿಶಿಖರಗಳು ಚಲಿಸುವವೇ ನರಿಮಾಳ್ಪ ಗರ್ಜನೆಗೆ ಕೇಸರಿಯೊಂದುವುದೇ ನಾಂ ಧರಿಸಿರುವ ಚಕ್ರವೊಪ್ಪಿಡೆ ನಾಂ ಧರಿಸಿರುವ ಚಕ್ರವೊಪ್ಪಿಡೆ ನಿನ್ನಂತ ಕೋಟಿ ಶತಕೋಟಿ ದುರ್ಯೋಧನರ ತಲೆಗಳನ್ನು ತೆಗೆವಾಗ ನನಗೆ ಭಯ ಉಂಟೇನು ಮರುಳೇ ಬೆದರಿಗೆ ಮಾದೇಕ ಪಶು ಕಾಯುವ ಗೊಲ್ಲ ಸಭೆಯೊಳಗೆ ರುಕ್ಮಿಣಿಯ ಕದ್ದು ತಂದವನ ಸಾಕು ಸಾಕೆಲವ ಸಾಕು ಸಾಕೆಲವ ಈ ನಿನ್ನ ನುಡಿಗೆ ಅಂಜುಗುವನ ಅಳುಕುವನ ಏ ನುರಿಯೊಳಗತಿ ಶ್ರೇಷ್ಠನೆನಿಸಿದ ಏ ಗುರು ಭಾಸ್ಕರ ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿಯೇ ಬಿಟ್ಟೆಯ ಕುರುಕುಳ ಪುರಸ್ಕರಿಸದ ಮಾತನ್ನು ತಿರಸ್ಕರಿಸಿದ್ದು ನನ್ನ ತಪ್ಪೇ ಕೃಷ್ಣ. ದುರ್ಯೋಧನ, ಇನ್ನ ದರ್ಪವು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ತಕ್ಕ ಶಿಕ್ಷೆ ತಾವೇ ನಿರ್ಧರಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ಅದನ್ನು ನಿರ್ಣಯಿಸಾಗಿದೆ. ಏನೆಂಬುದ ನಮ್ಮ ಸೋದರ ಮಾವ ಶಕುನಿ ಸಲಹೆ ಆಗಿರುವುದು ಪಾಂಡವರ ರಾಯಭಾರಿ ಕೃಷ್ಣನನ್ನು ಉಚಿತವಾದ ರೀತಿಯಲ್ಲಿ ಬೀಳ್ಗೊಡಬೇಕೆಂದು ನಮ್ಮ ಮಾವನವರ ಆಜ್ಞೆ ಆಗಿರುವುದು. ಶಕುನಿಯ ಸಲಹೆ ಎಂದರೆ ಅದು ಬಹಳ ಅದ್ಭುತವಾಗಿಯೇ ಇರಲೇಬೇಕು. ನಾನು ಅದನ್ನು ಅದ್ಭುತವಾಗಿಯೇ ಸ್ವೀಕರಿಸುತ್ತೇನೆ. ಕೆಲಸ ಕೃಷ್ಣ ಸಹೋದರ ಕೆಲವೋ ಕೃಷ್ಣ ನಿಲ್ಲು, ನಿನ್ನ ಈಗಲೇ ಬಂಧಿಸುವೆನು. ಈಗ ಬಂದಿದೆ ಬಂದಿದೆ ಅಣ್ಣ ಸಿಕ್ಕಿದ ಕೆಲವೆಲ್ಲವೋ ದುಶ್ಯಾಸನ, ನನ್ನ ಗಡ್ಡವಾದರೂ ನೋಡಯ್ಯ ದಡ್ಡ. ಓ ನಿಜ, ನೀನು ನನ್ನ ಸೋದರ ಮಾವ ಶಕುನಿಯೇ ಸರಿ. ಅಲ್ಲವೇ? ಎಲ್ಲಿಯೋ ಕೃಷ್ಣ? ಅಲ್ಲಿ ಕೃಷ್ಣ. ದುಶ್ಯಾಸನ, ನಾನೊಂದು ಸೈಂಧವ. ಏನು ಅಸಮಬಲಶಾಲಿ ಸೈಂಧವ ರಾಜನೇ? ಎಲ್ಲಿ ಕೃಷ್ಣ? ಎಲ್ಲಿ ಕೃಷ್ಣ? ಅಲ್ಲಿಯೋ ಕೃಷ್ಣ, ಇಲ್ಲಿಯೋ ಕೃಷ್ಣ, ಇಲ್ಲಿಯೋ ಕೃಷ್ಣ, ಅಲ್ಲಿಯೋ ಕೃಷ್ಣ. ಅಣ್ಣ